ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮ್ 2023 ಏನು ಜನವರಿ 13ನೇ ತಾರೀಕಿಗೆ ಪರೀಕ್ಷೆ ನಡೆಯೋದಿದೆ. ಈ ಒಂದು ಬಹು ನಿರೀಕ್ಷಿತ ಪರೀಕ್ಷೆಗೆ ಯಾರೆಲ್ಲ ಅಧ್ಯಯನವನ್ನು ನಡೆಸ್ತಾ ಇದ್ದೀರಾ, ಹಾಗೇನೆ ನಿನ್ನೆ ಕೆಲವೊಂದು ಅಪ್ಡೇಟ್ಗಳು ಬಂದಿತ್ತು. ಹೊಸದಾಗಿ ಅರ್ಜಿಯನ್ನು ಹಾಕೋದಕ್ಕೆ ಟೈಮ್ ಅನ್ನು ಕೊಟ್ಟಿದ್ದಾರೆ 18 ಮತ್ತೆ 19ನೇ ತಾರೀಕಿಗೆ ಅಂತ ಹೇಳಿ. ಸೊ ಅದಾಗಿರ್ಬೋದು. ಅಂಡ್ ತುಂಬಾ ಜನ ಆಸ್ಪಿರೆಂಟ್ಸ್ ಗಳಿಗೆ ಕೆಲವೊಂದು ಡೌಟ್ಗಳಿದಾವೆ. ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ತುಂಬ್ತಾ ಇದ್ದಾರೆ, ಹಾಗೆ ಈಗ ಆಲ್ರೆಡಿ ತುಂಬಿದ್ದಾರೆ, ಹಾಗೇನೆ ಇದಕ್ಕೆ ಏನಾದ್ರು ಏಜ್ ನ ವಯೋಮಿತಿ ಏನಾದ್ರು ಕಟ್ ಆಫ್ ಇದೆನಾ, ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗೋದಕ್ಕೆ ಏಜ್ ಏನೇನ್ ಇರ್ತವೆ, ಹಾಗೇನೆ ನಾವು ಮೊಟ್ಟ ಮೊದಲ ಸೆಮಿಸ್ಟರ್ ಅಲ್ಲಿ ಅಧ್ಯಯನ ಮಾಡ್ತಾ ಇದೀವಿ ಅಥವಾ ಎಕ್ಸಾಮ್ ನ ಬರೆದು ಪರೀಕ್ಷೆ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದೀವಿ, ನಾವೆಲ್ಲ ಅರ್ಜಿಯನ್ನ ಹಾಕೋಬಹುದಾ ಅಥವಾ ಎಡಿಟಿಂಗ್ ಮಾಡ್ಕೋಬಹುದಾ ಸರ್ ಈಗ ಅಪ್ಲಿಕೇಶನ್ ಹಾಕಿದಂತ ಅಭ್ಯರ್ಥಿಗಳು? ಈ ರೀತಿ ಅನೇಕ ಡೌಟ್ ಗಳನ್ನ ಅಭ್ಯರ್ಥಿಗಳು ಕೇಳಿದ್ರು. ಸೊ ಇವೆಲ್ಲ ಡೌಟ್ ಗಳಿಗೆ ಉತ್ತರ ಕೊಡುವಂತಹ ವಿಡಿಯೋ. ಹಾಗೆ ಇವತ್ತು ಸಹ ಕೆಲವೊಂದು ಅಪ್ಡೇಟ್ ಗಳಾಗಿದ್ದಾವೆ, ನೋಡ್ತಾ ಇರಬಹುದು. ಇದು ಅಫಿಷಿಯಲ್ ವೆಬ್ಸೈಟ್ ಕೆಸೆಟ್ 2023 ಸ್ಕ್ರೈಬ್ ಪ್ರಕಟಣೆ ಅಂತೇಳಿ. ಸೊ ಆಕ್ಚುಲ್ ಆಗಿ ಏನಿದು ಅಪ್ಡೇಟ್, ಹಾಗೇನೆ ಯಾರೆಲ್ಲ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ, ಇವೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಸೊ ದಟ್ ನಿಮ್ಮ ಎಲ್ಲ ಡೌಟ್ಗಳು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡುವಂತ ಕೆಲಸ ಆಗುತ್ತೆ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ನಿನ್ನೆ ಏನು ಅಪ್ಡೇಟ್ ಬಂದಿತ್ತು ಏನಂತ ಹೇಳಿ. ಈ ಒಂದು ಇನ್ನೂ ಯಾರು ಅರ್ಜಿಯನ್ನ ಹಾಕಿಲ್ಲ ನೋಡಿ, ಇಲ್ಲಿಯವರೆಗೆ ನೋಂದಣಿ ಮಾಡದೇ ಇರುವ ಅಭ್ಯರ್ಥಿಗಳು ದಿನಾಂಕ 18 ಮತ್ತೆ 19 ಎರಡು ದಿನ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕಿ ಫೀಸ್ ಅನ್ನ ಕಟ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಹಾಗೆ ಇದು ಯಾರಿಗೆ? ಕೇವಲ ಅರ್ಜಿ ಇನ್ನೂ ಯಾರು ಹಾಕಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ. ಓಕೆ. ಅಂಡ್ ಇನ್ನೊಂದು, ಯಾರ್ಯಾರು ನಾಳೆ 18 ಮತ್ತೆ 19ಗೆ ಅರ್ಜಿಯನ್ನ ಹಾಕ್ತೀರಾ, ಈ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಕೇವಲ ಬೆಂಗಳೂರು ಮಾತ್ರ ಆಗಿರುತ್ತೆ. ಓಕೆ ನೋಡಿ, ಮೇಲ್ಕಂಡ ದಿನಾಂಕಗಳಂದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನ ನಿಮಗೆ ಕೊಡಲಾಗುತ್ತೆ. ಓಕೆನಾ? ಸೊ ದ ಕ್ಯಾಂಡಿಡೇಟ್ ಹೂ ಫಿಲ್ಸ್ ದ ಅಪ್ಲಿಕೇಶನ್ ಫ್ರಮ್ ಅಬೌವ್ ದ ಡೇಟ್ಸ್, ಈ 18 ಮತ್ತೆ 19ಕ್ಕೆ ಯಾರ್ಯಾರು ತುಂಬ್ತಾರೆ ಅವರ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬೆಂಗಳೂರು ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಏನು ನಿಮ್ಮ ನಿಯರೆಸ್ಟ್ ಜಿಲ್ಲೆಗಳು ಏನಿದ್ದು ನೋಟಿಫಿಕೇಶನ್ ಹೊರಡಿಸಿದಾಗ ಏನ್ ಕೊಟ್ಟಿದ್ರು, ಸೊ ಆ ಜಿಲ್ಲೆಗಳು ಆಗಿರೋದಿಲ್ಲ. ಸೊ ನೀವು ಬೆಂಗಳೂರಿಗೆ ಬಂದು ಎಕ್ಸಾಮ್ ಬರೆಯೋಕೆ ರೆಡಿ ಇದ್ರೆ ಮಾತ್ರ ನೀವೇನ್ ಮಾಡ್ಬೇಕಾಗುತ್ತೆ, ಈಗ ಅರ್ಜಿಯನ್ನ ಹಾಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ ಫ್ರೆಂಡ್ಸ್, ಈಗ ಕೆಲವೊಂದು ಡೌಟ್ ಗಳನ್ನ ಕೇಳಿದ್ರು ಅಭ್ಯರ್ಥಿಗಳು, ಅದ್ರ ಬಗ್ಗೆ ನಿಮಗೆ ಹೇಳಿ, ಹಾಗೆ ಇವತ್ತೇನು ಅಪ್ಡೇಟ್ ಬಂದಿದೆ ಕೆಸೆಟ್ ಎಕ್ಸಾಮ್ ನ ಬಗ್ಗೆ ಅದ್ರ ಬಗ್ಗೆ ಹೇಳಿ ಈ ವಿಡಿಯೋನ ಮುಗಿಸೋಣ. ಮೊಟ್ಟ ಮೊದಲನೇದಾಗಿ, ಸರ್ ಈ ಕೆಸೆಟ್ ಎಕ್ಸಾಮ್ ನ ಯಾಕೆ ಬರೀಬೇಕು ಅಂತ ಅನೇಕ ಆಸ್ಪಿರೆಂಟ್ಸ್ ಗಳು ಕೇಳ್ತಾ ಇದ್ರು. ಯಾರ್ಯಾರು ಯಂಗ್ಸ್ಟರ್ಸ್ ಇದ್ದೀರಾ, ಯಾರ್ಯಾರಿಗೆ ಕೆಸೆಟ್ ಎಕ್ಸಾಮ್ ನ ಬಗ್ಗೆ ಗೊತ್ತಿಲ್ಲ ನೋಡಿ ಆಸ್ಪಿರೆಂಟ್ಸ್, ಕೆಸೆಟ್ ಎಕ್ಸಾಮ್ ಬರೆಯೋದ್ರಿಂದ ನಿಮಗೆ ಎರಡು ಯೂಸ್ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳು ಆಗ್ತೀರಾ. ಎಲ್ಲಿ? ವಿಶ್ವವಿದ್ಯಾಲಯಗಳಲ್ಲಿ, ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಏನಿರ್ತವೆ ಅಲ್ಲಿ, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ GFGC ಅಂತ ಹೇಳ್ತಾರಲ್ವಾ ಅಲ್ಲಿ, ಹಾಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನೀವು ಪ್ರೊಫೆಸರ್ ಆಗ್ಬೇಕು ಅಂತಂದ್ರೆ ಈ ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಆಗುವುದು ಅನಿವಾರ್ಯ ಆಗಿರುತ್ತೆ. ಯಾವ ರೀತಿ B.Ed ಆಗಿರುವ ಅಭ್ಯರ್ಥಿಗೆ ಟೆಟ್ ಅಂತ ಮಾಡಿದಾರಲ್ವಾ, ಸೇಮ್ ಅದೇ ರೀತಿಯಾಗಿ ಈ ಕೆಸೆಟ್ ಎಕ್ಸಾಮ್ ನ ಕಂಪಲ್ಸರಿ ಮಾಡಿದಾರೆ ನೋಡಿ. ಸರ್ ಇದು ಪಾಸ್ ಆದ್ರೆ ಜಾಬ್ ಸಿಗುತ್ತಾ? ತುಂಬಾ ಅಭ್ಯರ್ಥಿಗಳು ಅನ್ಕೊಂಡಿರ್ತಾರೆ ಇದು ಪಾಸ್ ಆದ ತಕ್ಷಣನೇ ಜಾಬ್ ಸಿಗುತ್ತೆ ಅಂತ ಹೇಳಿ. ನೋಡಿ, ಇದು ನಿಮಗೆ ಟೆಟ್ ತರ ಕೆಲಸ ಮಾಡುತ್ತೆ. ಟೆಟ್ ಪಾಸ್ ಆದ್ರೆ ಜಾಬ್ ಸಿಗುತ್ತಾ? ಸಿಗಲ್ಲ ತಾನೆ. ಏನ್ ಬರಿಬೇಕಾಗತ್ತೆ, ಅವರು CET ಎಕ್ಸಾಮ್ ನ ಬರಿಬೇಕಾಗತ್ತೆ. ಯಾವಾಗ ಗವರ್ನಮೆಂಟ್ ಅವ್ರು ಕಾಲ್ಫಾರ್ಮ್ ಮಾಡ್ತಾರೆ ಅವಾಗ ಅರ್ಜಿಯನ್ನ ಹಾಕೊಂಡು ಏನ್ ಮಾಡ್ಬೇಕಾಗತ್ತೆ, ಅವರು ಯಾರ್ಯಾರು ಟೆಟ್ ಕ್ವಾಲಿಫೈ ಆಗಿದೆ ಅವ್ರು ಮಾತ್ರ ಅರ್ಜಿಯನ್ನ ಹಾಕೋಬಹುದು. ಸೇಮ್ ಅದೇ ರೀತಿಯಾಗಿ ನಾಳೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ 2024ರಲ್ಲಿ ವಿಶ್ವವಿದ್ಯಾಲಯ ನೇಮಕಾತಿಗಳು ನಡೀತವೆ, 100% ನಡೆಯುತ್ತೆ. ಸರಿನಾ? ಇತ್ತೀಚೆಗೆ ಸೆಷನ್ ನಲ್ಲಿ ಸಹ ಹೇಳಿದ್ದಾರೆ. ಓಕೆ, ಈ ಒಂದು ನೇಮಕಾತಿ ಪರೀಕ್ಷೆಗೆ ನೀವು ಅರ್ಜಿ ಹಾಕಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅಂದ್ರೆ ಕೆಸೆಟ್ ಕಡ್ಡಾಯವಾಗಿ ಆಗಿರಲೇಬೇಕಾಗುತ್ತೆ. ಸೊ ಹಾಗಾಗಿ ಕೆಸೆಟ್ ನ ಕ್ವಾಲಿಫೈ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿರುತ್ತೆ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತ ಇದ್ರ ಅಂತಹ ಅಭ್ಯರ್ಥಿಗಳು. ಹಾಗೇನೆ ಸರ್ ಇನ್ನೊಂದು ಯೂಸ್ ಏನಂತ ಹೇಳೋದಾದ್ರೆ, PhD ನಿಮ್ಮ ಹೆಸರು ಮುಂದೆ ಡಾಕ್ಟರ್ ಅಂತ ಬರಬೇಕು ಅಂತಂದ್ರೆ, ಆಯ್ತಾ, ಡಾಕ್ಟರೇಟ್ ಬರಬೇಕು ಅಂತಂದ್ರೆ ನೀವು PhD PhD ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ PhDಗೆ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಕಾಲ್ಫಾರ್ಮ್ ಮಾಡ್ತವೆ. ನಮ್ಮ ರಾಜ್ಯದಲ್ಲಿ ಏನು ವಿಶ್ವವಿದ್ಯಾಲಯಗಳಿದಾವೆ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಹಾಗೆ ರೀಸೆಂಟ್ ಆಗಿ ಕೆಲವೊಂದು ಯೂನಿವರ್ಸಿಟೀಸ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ಹಳೇದಿದೆ. ಸೊ ಈ ಎಲ್ಲಾ ವಿಶ್ವವಿದ್ಯಾಲಯಗಳಿಂದ ಯಾವಾಗ ನೋಟಿಫಿಕೇಶನ್ ಆಗುತ್ತೆ PhDಗೆ, ಸೊ ಅವಾಗ ಯಾರ್ಯಾರು ಕೆಸೆಟ್ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ಕೊಂಡಿರ್ತಾರೆ ಅವರಿಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ.
ಎಂಟ್ರೆನ್ಸ್ ಎಕ್ಸಾಮ್, PhD ಸೀಟ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಲ್ವಾ, ಆ ಎಕ್ಸಾಮ್ ಇರೋದಿಲ್ಲ KSET ಅಭ್ಯರ್ಥಿಗಳಿಗೆ. ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಕೋಬೇಕಾಗತ್ತೆ, ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ. ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನಿಮ್ಮನ್ನ. ನೋಡಿ, ಅದೊಂದು ಬೆನಿಫಿಟ್ ಇರುತ್ತೆ ನಿಮಗೆ, ಸರಿನಾ? ಎಸ್. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಈ ಒಂದು ಬೆನಿಫಿಟ್ ನ ಪಡಿಬೇಕು ಅಂತಂದ್ರೆ KSET ಎಕ್ಸಾಮ್ ನ ನೀವು ಕ್ವಾಲಿಫೈ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಒಂದು KSET ಎಕ್ಸಾಮ್ ಮೊಟ್ಟ ಮೊದಲ ಅಟೆಂಪ್ಟ್ ನಲ್ಲೇ ಕ್ವಾಲಿಫೈ ಮಾಡ್ಕೋಬೇಕು ಎನ್ನುವಂತ ಉದ್ದೇಶದಿಂದ ನಮ್ಮ ಕಡೆಯಿಂದ ನಿಮಗೆ ಪೇಪರ್ 1 ಏನು ಎಲ್ಲರಿಗೆ ಕಾಮನ್ ಆಗಿರುವಂತಹ ಒಂದು ಪೇಪರ್ ಇರುತ್ತೆ, ಪೇಪರ್ 1 100 ಮಾರ್ಕ್ಸ್ ನ ಒಂದು ಪೇಪರ್. ಸೊ ಇದರ ಹಿಂದಿನ ವರ್ಷದ 8 ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅದರ ಅಫಿಷಿಯಲ್ ಕೀ ಉತ್ತರಗಳು, ಹಾಗೇನೆ ಫ್ರೆಂಡ್ಸ್ ಸಿಲೆಬಸ್ ಕಾಪಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸಿಗುತ್ತೆ ನೋಡಿ. ಹಾಗೇನೆ ಕಟ್ ಆಫ್ ವಿವರಗಳು. ಕಟ್ ಆಫ್ ಅಂತಂದ್ರೆ ನಿಮ್ ಸಬ್ಜೆಕ್ಟ್ ಈ ಹಿಂದೆ ಎಷ್ಟೆಷ್ಟು ಕಟ್ ಆಫ್ ಆಗಿತ್ತು, ಈ ಎಲ್ಲ ಮಾಹಿತಿ ಉಳ್ಳಂತಹ ಒಂದು ಬಿಗ್ PDF ಸಿಗುತ್ತೆ ಕೇವಲ 99 ರುಪೀಸ್ಗೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. 99 ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ. ಪೇಮೆಂಟ್ ಮಾಡೋದ್ರ ಮೂಲಕ ಏನು ಬಹಳ ಕಡಿಮೆ ಟೈಮ್ ಇದೆ, 20-25 ಡೇಸ್ ಟೈಮ್ ಇದೆ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ. ಸೊ ಪ್ರೀವಿಯಸ್ ಇಯರ್ ಪೇಪರ್ಸ್ ತರಿಸ್ಕೊಂಡು ಪ್ರಿಂಟ್ ಹಾಕೊಂಡು ನೀಟಾಗಿ ಅಧ್ಯಯನವನ್ನ ಮಾಡಿ, ಎಲ್ಲೆಲ್ಲಿ ಕ್ವಶನ್ಸ್ ನ ಜಾಸ್ತಿ ಕೇಳಿದ್ದಾರೆ ಆಯ್ತಾ, ಹಾಗೇನೆ ಯಾವನ್ನ ಬಹಳ ರಿಪೀಟ್ ಕೇಳ್ತಾ ಇದ್ದಾರೆ, ಅದು ಕಡಿಮೆ ಟೈಮ್ ಅಲ್ಲೇ ನೀವು ಸ್ಟ್ರಾಟಜಿಕ್ ಆಗಿ ಓದ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಪೇಪರ್ 2 ಸಹ ಲಭ್ಯ ಇರುತ್ತೆ. ಪೇಪರ್ 2 ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಸಹ ಲಭ್ಯ ಇರ್ತವೆ. ಸೊ ಅದಕ್ಕೂ ಸಹ ಸಪರೇಟ್ ಆಗಿರುವಂತ ಫೀಸ್ ಇರುತ್ತೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು PDF ಗಳನ್ನ ಪಡ್ಕೊಂಡು ಅಧ್ಯಯನವನ್ನ ಮಾಡಿ ಆಸ್ಪಿರೆಂಟ್ಸ್. ಹಾಗೇನೆ ಸರ್, ಈ ಒಂದು ಪರೀಕ್ಷೆ ಬರೆಯೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳಿದಾವೆ, ನಾವು PG ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ದೇವೆ ಅಥವಾ PG ಕೊನೆ ವರ್ಷದಲ್ಲಿ ಓದ್ತಾ ಇದ್ದೇವೆ, ಅರ್ಜಿಯನ್ನ ಹಾಕ್ಬೋದಾ? ಹೌದು. ನೋಡಿ, ಇಲ್ಲಿ 2ನೇ ರೂಲ್ಸ್ ನೋಡ್ತಾ ಇರಬಹುದು. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಭ್ಯರ್ಥಿಗಳು ಏನ್ ಮಾಡಬಹುದು, ಈ ಎಕ್ಸಾಮ್ ನ ತಗೋಬಹುದು. ಹಾಗೇನೆ ನಿಮ್ಮ ಒಂದು ನಾಳೆ ಏನು ರಿಸಲ್ಟ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಸಲ್ಟ್ ಏನ್ ಬರುತ್ತೆ ನಾಳೆ, ಸರ್ಕಾರ ಏನ್ ಮಾಡಿದೆ, UGC ನಿಯಮಾವಳಿಗಳನ್ನ ಮಾಡಿದೆ. ಜನರಲ್ ಅಭ್ಯರ್ಥಿಗಳು ನೀವಾಗಿದ್ರೆ 55% ನಿಮ್ಮ PG ಅಲ್ಲಿ ಬಂದಿರಲೇಬೇಕಾಗತ್ತೆ. ಹಾಗೆ SC ST OBC ಅಭ್ಯರ್ಥಿಗಳು ಜೊತೆಗೆ PWD ಅಭ್ಯರ್ಥಿಗಳು ನೀವಾಗಿದ್ರೆ ನಿಮ್ಮ PG ಅಲ್ಲಿ ಮಿನಿಮಮ್ 50% ಇರಲೇಬೇಕಾಗತ್ತೆ. ಇದು ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೂ ಅನ್ವಯ ಆಗುತ್ತೆ, ಅಥವಾ ಇನ್ನೂ ಅಧ್ಯಯನ ಮಾಡ್ತಾ ಇದ್ದೀರಾ, ರಿಸಲ್ಟ್ಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ, ಅಪಿಯರಿಂಗ್ ಅಂತ ನೀವೇನ್ ಹೇಳ್ತೀರಾ, ಅಂತಹ ಅಭ್ಯರ್ಥಿಗಳಿಗೂ ಅಪ್ಲೈ ಆಗುತ್ತೆ. ಸೊ ಗೊತ್ತಾಯ್ತಾ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿ? ಎಸ್, ನೋಡ್ತಾ ಇರ್ಬೋದು. SC ST ವಿಕಲಚೇತನ ಅಭ್ಯರ್ಥಿಗಳು ಹಾಗೆ OBC ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ಕ್ಯಾಟಗರಿ 1, 2A, 2B, 3A, 3B ಅಭ್ಯರ್ಥಿಗಳು ಜೊತೆಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು ನಿಮ್ಮ PG ಅಲ್ಲಿ 50% ತಗೊಂಡ್ರೆ ನೀವೇನಾಗ್ತೀರಾ, KSET ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಓಕೆ. ಸೊ ಹಾಗಾಗಿ ನೀವೇನ್ ಮಾಡಿ, ಯಾರ್ಯಾರು PG ಅನ್ನ ಅಧ್ಯಯನ ಮಾಡ್ತಾ ಇದ್ದೀರಾ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತ ಇದ್ದೀರಾ, ಸೊ ನೀವೆಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ಬಟ್ ಒಂದು ಕಂಡೀಷನ್ ಇದೆ, ಏನು ಅಂತ ಹೇಳೋದಾದ್ರೆ ಇದು 55% 50% ಇದು ಎಲ್ಲರಿಗೆ ಕಾಮನ್. ಇನ್ನೊಂದೇನಂತಂದ್ರೆ, ಒಂದ್ ವೇಳೆ ನಿಮ್ಮ ರಿಸಲ್ಟ್ ಕ್ವಾಲಿಫೈ ಆಯ್ತು ಅಂದ್ರೆ, KSET ನೀವು ಕ್ವಾಲಿಫೈ ಆಗ್ಬಿಟ್ರಿ, ಯಾರು PG ಓದ್ತಾ ಇರುವಂತಹ ಅಥವಾ ರಿಸಲ್ಟ್ ಬಂದಿರದ ಅಭ್ಯರ್ಥಿಗಳು, ಸೊ ರಿಸಲ್ಟ್ ಬಂದು 2 ವರ್ಷದ ಒಳಗಡೆ ನೀವು KEAಗೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳ ಏನು ಕಾಪಿ ಇರುತ್ತೆ ಅದನ್ನ ಜೆರಾಕ್ಸ್ ಮಾಡಿ ಅಟೆಸ್ಟೇಷನ್ ಮಾಡಿ ಹೇಳಿದ್ದಾರೆ ಏನೇನ್ ಕಳಿಸ್ಬೇಕು ಅಂತ, ಅದನ್ನ ಕಳಿಸಿದಾಗ ಮಾತ್ರ ನಿಮ್ಮ ಸರ್ಟಿಫಿಕೇಟ್ ನ ಅವ್ರು ಕಳಿಸ್ತಾರೆ. ಅವಾಗ ನಿಮ್ಮನ್ನ ವ್ಯಾಲಿಡ್ ಅಂತ ಮಾಡಲಾಗುತ್ತೆ. ಯಾರ್ಯಾರ್ದಿದು ರಿಸಲ್ಟ್, PG ರಿಸಲ್ಟ್ ಇನ್ನು ಬಂದಿರದ ಅಥವಾ ಅಧ್ಯಯನ ಮಾಡ್ತಾ ಇರುವ ಅಭ್ಯರ್ಥಿಗಳು. ಸೊ ಯಾರ್ಯಾರ್ದು PG ಕಂಪ್ಲೀಷನ್ ಆಗಿದೆ, ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಸ್ಟಾರ್ಟಿಂಗ್ ಫ್ರಮ್ SSLC ಇಂದ ಹಿಡ್ಕೊಂಡು ಅಪ್ ಟು PG ಅವರೆಗೆ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ಹಾಕಿದ್ರಿ, ಆ ಎಲ್ಲ ಡಾಕ್ಯುಮೆಂಟ್ ಗಳ ಕಾಪಿಗಳನ್ನ ಅಟೆಸ್ಟೇಷನ್ ಮಾಡಿ ಕಳಿಸೋದ್ರ ಮೂಲಕ ನೀವು ಎಕ್ಸಾಮ್ ಕ್ವಾಲಿಫೈ ಆದ್ಮೇಲೆ ಅದು ನೀವು KSET ಎಕ್ಸಾಮ್ ಸರ್ಟಿಫಿಕೇಟ್ ನ ಪಡಿಬಹುದು. ಸೊ ಗೊತ್ತಾಯ್ತಾ ಯಾರ್ಯಾರು ಅರ್ಜಿ ಹಾಕ್ಬೋದು, ಹಾಗೆ ಯಾರ್ಯಾರೇ ಹಾಕಕ್ಕಾಗಲ್ಲ ಅಂತೇಳಿ. ಹಾಗೇನೆ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು ಸರ್ ಇದಕ್ಕೆ ಏಜ್ ಲಿಮಿಟ್ ಏನಿರುತ್ತೆ ಅಂತ ಕೇಳ್ತಾ ಇದ್ರು. ಆಯ್ತಾ, ಎನಿ ಏಜ್ ಲಿಮಿಟ್ ಸರ್ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಇದೆ. ಇದಕ್ಕೆ ಯಾವುದೇ ರೀತಿ ಗರಿಷ್ಠ ವಯೋಮಿತಿ ಇರೋದಿಲ್ಲ. ನಿಮಗೆ 25 ಆದ್ರೂ ಅರ್ಜಿಯನ್ನು ಹಾಕ್ಬೋದು, ನಿಮಗೆ 52 ಆದ್ರೂ ಅರ್ಜಿ ಹಾಕ್ಬೋದು, 62 ಆದ್ರೂ ಹಾಕ್ಬೋದು, 82 ಆದ್ರೂ ಹಾಕ್ಬೋದು. ದೇರ್ ಇಸ್ ನೋ ಏಜ್ ಲಿಮಿಟ್. ಆದ್ರೆ ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗೋದಕ್ಕೆ ಏಜ್ ಲಿಮಿಟ್ ಏನ್ ಸರ್ ಇದಕ್ಕೆ? ಅಸಿಸ್ಟೆಂಟ್ ಓಕೆ, ನೀವು KSET ಕ್ವಾಲಿಫೈ ಆಗ್ಬಿಟ್ರಿ, ಬಟ್ UGC ಏನ್ ಹೇಳುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂದ್ರೆ, ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತಂದ್ರೆ ಜನರಲ್ ಅಭ್ಯರ್ಥಿಗಳು 40 ಏಜ್ ವರೆಗೆ ಅರ್ಜಿಯನ್ನು ಹಾಕೋಬಹುದು, OBC ಅಭ್ಯರ್ಥಿಗಳು 42 ಏಜ್ ನವರೆಗೆ ಅರ್ಜಿಯನ್ನು ಹಾಕಬಹುದು. ಹಾಗೆಯೇ 43 ಓಕೆ, OBC ಅಭ್ಯರ್ಥಿಗಳು 43 ಏಜ್ ನವರೆಗೆ ಅರ್ಜಿಯನ್ನು ಹಾಕಬಹುದು. ಹಾಗೆ SC ST ಅಭ್ಯರ್ಥಿಗಳು 45 ಏಜ್ ವರೆಗೆ ಅರ್ಜಿಯನ್ನ ಹಾಕೋಬಹುದು. ಇದು ಯಾರು ಹೇಳ್ತಾರೆ? UGC ಹೇಳುತ್ತೆ. ನೋಡಿ, ಇದು ಯಾವುದಕ್ಕೆ? ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನ, ಸರ್ಕಾರಿ ಹುದ್ದೆಯನ್ನ ಪಡಿಬೇಕು ಅಂದ್ರೆ. ಒಂದ್ ವೇಳೆ ಈ ಏಜ್ ನಿಮ್ದು ಕ್ರಾಸ್ ಆಗಿತ್ತು ಅಂತಂದ್ರೂ ನೀವು PhD ಮಾಡ್ಕೋಬಹುದು. ಹಾಗೇನೆ
ಈ ಒಂದು ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಕಾಲೇಜ್ಗಳು ಸಹ ಕೆಸೆಟ್ ಎಕ್ಸಾಮ್ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಉತ್ತಮವಾಗಿರುವಂತಹ ಸ್ಯಾಲರಿಯನ್ನು ಕೊಡ್ತವೆ. ಸೊ ಅದರ ಬೆನಿಫಿಟ್ ಸಹ ಪಡಿಬಹುದು. PhD ಗೆ ಎನ್ರೋಲ್ಮೆಂಟ್ ಮಾಡ್ಕೋಬಹುದು ಈ ರೀತಿ. ಹಾಗೆ ಆಸ್ಪಿರೆಂಟ್ಸ್ ಎಕ್ಸಾಮಿನೇಷನ್ ಫೀಸ್ ನೋಡಿ, ಜನರಲ್ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ ಮತ್ತೆ ಔಟ್ ಸ್ಟೇಟ್ ಅಭ್ಯರ್ಥಿಗಳಿಗೆ, ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ₹1,000 ಇದೆ. ಇದು ಯಾವುದು ಕೆಸೆಟ್ ಎಕ್ಸಾಮ್ ಫೀಸ್. ಹಾಗೆ ಆಸ್ಪಿರೆಂಟ್ಸ್ SC ST ಕೆಟಗರಿ 1 ಮತ್ತು PWD ಮತ್ತು ಈ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ₹700 ಫೀಸ್ ಇರುತ್ತೆ. ಸೊ ಇದನ್ನ ಯಾವ ರೀತಿ ಕಟ್ಕೋಬೇಕಾಗತ್ತೆ, ಅರ್ಜಿಯನ್ನ ನೀವು ಹಾಕ್ತಿರಲ್ವಾ, ಈ ವೆಬ್ಸೈಟ್ ಏನಿದೆ, ಈ ವೆಬ್ಸೈಟ್ ಇಂದ ನೀವು ಅರ್ಜಿಯನ್ನ ಹಾಕೊಳ್ಳಿ. ಸೋಮವಾರ ಮತ್ತೆ ಮಂಗಳವಾರ ಟೈಮ್ ಇದೆ ನಿಮಗೆ 18-19ಕ್ಕೆ. ಸೊ ಹಾಕೊಂಡು ನಿಮ್ಮ ನಿಯರೆಸ್ಟ್ ಏನು ಒಂದು ಪೋಸ್ಟ್ ಆಫೀಸ್ಗಳೇನಿದ್ದಾವೆ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕಾಗತ್ತೆ, ಫೀಸ್ ಅನ್ನ ಪೇಮೆಂಟ್ ಮಾಡ್ಕೋಬೇಕಾಗತ್ತೆ, ಚಲನ್ ಅನ್ನ ಪ್ರಿಂಟ್ ಹಾಕೊಂಡು. ಓಕೆ. ಹಾಗೆ ನೋಡಿ, ಪರೀಕ್ಷೆಯ ವಿಧಾನ ಯಾವ ರೀತಿ ಇರುತ್ತೆ ಸರ್? ನೋಡಿ, ಪರೀಕ್ಷೆಯ ವಿಧಾನ ಬಹಳ ಸಿಂಪಲ್ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿ 2 ಗಂಟೆಗೆ ಮುಗಿದೋಗುತ್ತೆ. ಮಿಡ್ಲ್ ಅಲ್ಲಿ ಯಾವುದೇ ಬ್ರೇಕ್ ಇರೋದಿಲ್ಲ. 10ರಿಂದ 11 ಪೇಪರ್ 1 ನಡೆಯುತ್ತೆ. ಇದು ಎಲ್ಲರಿಗೆ ಕಾಮನ್ ಆಗಿರುವಂತಹ ಪತ್ರಿಕೆ ಇದು. ಹಾಗೆ ಮಧ್ಯಾಹ್ನ 12ರಿಂದ 2 ಅವರ್ಸ್ ಎರಡನೇ ಪೇಪರ್ ನಡೆಯುತ್ತೆ ನೋಡಿ, ಸರಿನಾ? ಹಾಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆರಾಮಾಗಿ ನೀವು ಏನ್ ಮಾಡ್ಬೋದು, ಆನ್ಸರ್ನ ಮಾಡ್ಬೇಕಾಗುತ್ತೆ. ಹಾಗೇನೆ ಪೇಪರ್ 1ಗೆ ಕೇವಲ 1 ತಾಸು ಟೈಮ್ ಇರುತ್ತೆ. ಬಹಳ ಫಾಸ್ಟ್ ಆಗಿ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಹಾಗೇನೆ ಪೇಪರ್ 1 ಸಿಲೆಬಸ್ ಏನು, ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ಇವೆಲ್ಲವೂ ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದೇವೆ. ಪೇಪರ್ 1 ಸಿಲೆಬಸ್ ಯಾವ ರೀತಿ ಇರುತ್ತೆ, ಕನ್ನಡದಲ್ಲಿ ಯಾವ ರೀತಿ ಬರೀಬಹುದು, ಇವೆಲ್ಲವನ್ನ ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದೇವೆ. ಹಾಗೆ ಪೇಪರ್ 1ಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನ, ಲೆಸನ್ಸ್ ಗಳನ್ನೆಲ್ಲ ಮಾಡಿದ್ದೇವೆ. ಆ ಎಲ್ಲ ವಿಡಿಯೋಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಗಳನ್ನ ಹಾಕಿರ್ತೇವೆ, ಡಿಸ್ಕ್ರಿಪ್ಷನ್ ಗಳಲ್ಲಿ ಲಿಂಕ್ ಅನ್ನ ಹಾಕಿರ್ತೇವೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ನೋಡಿ, ಅರ್ಥ ಆಗುತ್ತೆ. ಹಾಗೆ ಪೇಪರ್ 2 ನಿಮ್ಮ ಸಬ್ಜೆಕ್ಟ್ 100 ಕ್ವಶನ್ ಗಳನ್ನು ಕೇಳಲಾಗುತ್ತೆ. 200 ಮಾರ್ಕ್ಸ್ ಇರುತ್ತೆ. ಸೊ 300 ಮಾರ್ಕ್ಸ್ ಟೋಟಲ್ ಇರುತ್ತೆ ಈ ಪರೀಕ್ಷೆಗೆ. ಸೊ 300 ಅಲ್ಲಿ ಯಾರು ಗರಿಷ್ಠ ಮಾರ್ಕ್ಸ್ ಅನ್ನು ಗಳಿಸ್ತೀರಾ, ನಿಮ್ಮ ರಿಸರ್ವೇಶನ್ ವೈಸ್, ನಿಮ್ ಸಬ್ಜೆಕ್ಟ್ ವೈಸ್, ಅವತ್ತು ಎಷ್ಟು ಜನ ಅಟೆಂಡ್ ಆದ್ರು ಅನ್ನೋದ್ರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಕಟ್ ಆಫ್ ಅಂತ ಮಾಡ್ತಾರೆ. ಕಟ್ ಆಫ್. ಓಕೆ, ಕಟ್ ಆಫ್ ಅಂತಂದ್ರೆ ಇಷ್ಟಿಷ್ಟು ತಗೊಂಡ ಅಭ್ಯರ್ಥಿಗಳು ಪಾಸ್ ಅಂತ ಹೇಳಿ, ಕ್ವಾಲಿಫೈ ಅಂತ ಹೇಳಿ ಮಾಡ್ತಾರೆ. ಸೊ ಅದ್ರ ಮೇಲೆ ಯಾವ ಪರಿಣಾಮವನ್ನು ಬೀರ್ತವೆ, ನಿಮ್ಮ ರಿಸರ್ವೇಶನ್, ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದು, ಹಾಗೆ ಈ ಅಟೆಂಡೆನ್ಸ್, ಹಾಗೆ ನಿಮ್ಮ ಸಬ್ಜೆಕ್ಟ್, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಸರಿನಾ? ಓಕೆ. ಸೊ ಇದು KTET ತರ ಅಥವಾ CTET ತರ ಅಲ್ಲ, ಸರಿನಾ? ಜನರಲ್ ಅಭ್ಯರ್ಥಿಗಳು 90 ತಗೊಂಡ್ರೆ ಟೆಟ್ ಪಾಸ್, SC ST OBC ಅಭ್ಯರ್ಥಿಗಳು 83 ತಗೊಂಡ್ರೆ ಟೆಟ್ ಪಾಸ್ ಅಂತ ಕೊಡ್ತಾರಲ್ವಾ, ಆ ರೀತಿ ಇದು ಇರೋದಿಲ್ಲ. ಸರಿನಾ? ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಗರಿಷ್ಠ ಮಾರ್ಕ್ಸ್ ನ ತಗೋಬೇಕಾಗತ್ತೆ. ಸೊ ಹಾಗಾಗಿ ಕಟ್ ಆಫ್ ನ ನೀವು ಅಬ್ಸರ್ವ್ ಮಾಡಿ. ಸೊ ಲಾಸ್ಟ್ ವರ್ಷದ ಕಟ್ ಆಫ್, ಹಾಗೆ ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು, ಸಿಲೆಬಸ್ ಕಾಪಿ, ಇವೆಲ್ಲವೂ ಸಿಗ್ತಾ ಇದಾವೆ ಕೇವಲ ₹99ಗೆ. ಮಾಡಬೇಕಾಗಿರೋದೇನು, 9483122319 ನಂಬರ್ಗೆ ವಾಟ್ಸ್ಆಪ್ ಮಾಡಿ PDF ಗಳ ಮೂಲಕ ನೀವು ಪೇಪರ್ 1 ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳು, ಅದರ ಕೀ ಉತ್ತರಗಳು, ಸಿಲೆಬಸ್ ಕಾಪಿನ ಪಡಿಬಹುದು. ಹಾಗೆ ಪೇಪರ್ 2 ಸಹ ಲಭ್ಯ ಇರುತ್ತೆ ಅಂತ ಹೇಳಿದ್ದೇವೆ. ಹಾಗೆ ಆಸ್ಪಿರೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇರೋದನ್ನೆಲ್ಲ ಹೇಳ್ತಾ ಇದ್ದೇವೆ. ಓಕೆ, ಎಷ್ಟು ವಿಷಯಗಳಲ್ಲಿ ನಡೀತಾವೆ ಸರ್ ಇದು ಅಂದ್ರೆ 41 ವಿಷಯಗಳಲ್ಲಿ ಎಕ್ಸಾಮ್ಗಳು ನಡೀತಾ ಇದಾವೆ. ಸೊ ನೋಡ್ತಾ ಇರ್ಬೋದು ಯಾವ್ಯಾವ ವಿಷಯಗಳು ಅಂತ ಹೇಳಿ. ಸರಿನಾ? ನಿಮ್ಮ ವಿಷಯಗಳು ಇಲ್ಲಿದ್ದಾವೆ. ಒಂದ್ ವೇಳೆ ವಿಷಯ ಇರಲಿಲ್ಲ ಅಂತಂದ್ರೆ ಪೇಜ್ ನಂಬರ್ 6ರಲ್ಲಿ ಯಾವ್ಯಾವ ವಿಷಯಗಳು ಯಾವ್ಯಾವಕ್ಕೆ ತತ್ಸಮಾನ ಅಂತ ಹೇಳಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ಕೊಳ್ಳಿ. ಇದು ಡೀಟೇಲ್ ಆಗಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಅಂಡ್ ತುಂಬಾ ಇಂಪಾರ್ಟೆಂಟ್, ಈಗ ಬರೋಣ ಪರೀಕ್ಷಾ ಸೆಂಟರ್ಸ್ಗಳು. ನೋಡಿ, ಯಾರ್ಯಾರು 18 ಮತ್ತೆ 19ಕ್ಕೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ನಿಮ್ಮ ಪರೀಕ್ಷಾ ಕೇಂದ್ರ ಬೆಂಗಳೂರು ಆಗಿರುತ್ತೆ. ನಿಮ್ದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನೀವು ಬೆಂಗಳೂರಿಗೆ ಬಂದು ಎಕ್ಸಾಮ್ ನ ಬರೀಬೇಕು. ಇದು ಯಾರು ಹೊಸದಾಗಿ 18 ಮತ್ತೆ 19ಕ್ಕೆ ಯಾರು ಅರ್ಜಿಯನ್ನ ಹಾಕ್ತಾ ಇದ್ದೀರಾ ಅಂತ ಅಭ್ಯರ್ಥಿಗಳು. ಹಾಗೆಯೇ ಈಗ ಆಲ್ರೆಡಿ ಹಾಕಿರುವಂತ ಅಭ್ಯರ್ಥಿಗಳು ಒಂದ್ ವೇಳೆ ಈ ಒಂದು ಕಲಬುರಗಿಯನ್ನ ಕೊಟ್ಟಿದ್ರೆ ಬೆಂಗಳೂರು ಅಂತ ಅವರು ಹೇಳಿದ್ದಾರೆ, ಚೇಂಜ್ ಆಗಿದೆ. ಸರಿನಾ? ಹಾಗೇನೆ ಈ ಒಂದು, ಸರಿನಾ? ಎಸ್, ನೋಡ್ತಾ ಇರ್ಬೋದು, ಕಲಬುರಗಿ ಬೆಂಗಳೂರು ಚೇಂಜ್ ಆಗಿದೆ, ವಿಜಯಪುರ ತುಮಕೂರು ಅಂತ ಚೇಂಜ್ ಆಗಿದೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೇವೆ. ಸೊ ಮಂಗಳೂರು, ಮೈಸೂರು ಆಸ್ ಇಟ್ ಈಸ್ ಇರುತ್ತೆ, ಧಾರವಾಡ ಆಸ್ ಇಟ್ ಈಸ್ ಇರುತ್ತೆ, ದಾವಣಗೆರೆ ಹಾಗೆ ಬಳ್ಳಾರಿ ಆಸ್ ಇಟ್ ಈಸ್ ಇರುತ್ತೆ, ಬೆಂಗಳೂರು ಹೆಡ್ ಆಫೀಸ್, ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಈ ರೀತಿ ಹಂಚಿಕೆಯನ್ನು ಮಾಡಿದ್ದಾರೆ. ಬಟ್ ಕೆಲವೊಂದು ಸಬ್ಜೆಕ್ಟ್ಗಳು, ಭೂಗೋಳ, ಪ್ರವಾಸೋದ್ಯಮ, ಮಾಸ್ ಕಮ್ಯುನಿಕೇಶನ್, ಸೊ ಇಲ್ಲೆಲ್ಲ ಏನ್ ಸಬ್ಜೆಕ್ಟ್ಸ್ಗಳು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿಗೆ ಬಂದು ಬರಿಬೇಕು ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಆಲ್ರೆಡಿ ಗೊತ್ತಿದೆ. ಸರಿನಾ? ಈ ವೆಬ್ಸೈಟ್ ನೋಡ್ತಾ ಇದೀರಲ್ವಾ, ಈ ವೆಬ್ಸೈಟ್ ಅಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಅಂತ ಬನ್ನಿ. ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಅದು ತಗೊಳ್ಳಿ. ಕೆಸೆಟ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ, ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ಇಲ್ಲಿ ತೋರಿಸ್ತಾರೆ. ಸೊ ಒಂದೊಂದೇ ಕ್ಲಿಕ್ ಮಾಡ್ಕೊಂಡು ನೀಟಾಗಿ ಅರ್ಜಿಯನ್ನ ಹಾಕಿ
ಈಗ ಹಾಕಕ್ಕಾಗತ್ತಾ? ಈಗ ಹಾಕಕ್ಕಾಗಲ್ಲ. 18ನೇ ತಾರೀಕಿಂದ ನೀವು ಅರ್ಜಿಯನ್ನ ಹಾಕೋಬಹುದು. ಹಾಗೆ ಫ್ರೆಂಡ್ಸ್, ಎಸ್, ಸೊ ಇದೆಲ್ಲ ಇಂಪಾರ್ಟೆಂಟ್ ಇದೆ. ಯಾರ್ಯಾರು ಹೊಸದಾಗಿ ಅರ್ಜಿಯನ್ನ ಹಾಕ್ತಾ ಇದ್ರ ಅಂತ ಅಭ್ಯರ್ಥಿಗಳು. ಓಕೆ, ಒಂದ್ ವೇಳೆ ನೀವು ಕ್ವಾಲಿಫೈ ಆಯ್ತು ಅಂತಂದ್ರೆ ಏನನ್ನು ಕಳಿಸ್ಬೇಕು KEAಗೆ? ನಿಮ್ಮ ಅರ್ಜಿಯ ಒಂದು ಜೆರಾಕ್ಸ್ ಕಾಪಿಯನ್ನ ನೀವು ಕಳಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ಅರ್ಜಿ ಹಾಕಿದಾಗ ಅದರ ಪ್ರಿಂಟ್ ತಕೊಂಡು ಇಟ್ಕೊಳ್ಳಿ. ಹಾಗೆ ಚಲನ್, ವೆರಿ ಇಂಪಾರ್ಟೆಂಟ್ ನೋಡಿ, ಚಲನ್ ಅದನ್ನ ಬಹಳ ಜಾಗರೂಕತೆಯಿಂದ ಇಟ್ಕೊಳ್ಳಿ. ಫೀಸ್ ಪೇಮೆಂಟ್ ಮಾಡಿರ್ತಾರಲ್ವಾ ಅದು. ಹಾಗೆ ನಿಮ್ಮ ಈ ಒಂದು ಹೆಸರು ಮತ್ತೆ ಪೋಷಕರ ಹೆಸರನ್ನ ತಿಳ್ಕೊಳ್ಳೋದಕ್ಕೆ, ಜನ್ಮ ದಿನಾಂಕವನ್ನು ತಿಳ್ಕೊಳ್ಳೋದಕ್ಕೆ SSLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ, ಅದರ ಒಂದು ಅಟೆಸ್ಟೇಷನ್ ಕಳಿಸ್ಬೇಕಾಗತ್ತೆ. ಹಾಗೆ SC ST ಈ OBC ಅಭ್ಯರ್ಥಿಗಳು ಏನಿದ್ದೀರಾ, ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರವನ್ನ ರೆಡಿ ಇಟ್ಕೊಳ್ಳಿ. ಹಾಗೆ PWD ಅಭ್ಯರ್ಥಿಗಳು ಮೆಡಿಕಲ್ ಸರ್ಟಿಫಿಕೇಟ್ ರೆಡಿ ಇಟ್ಕೋಬೇಕಾಗತ್ತೆ. ತೃತೀಯ ಲಿಂಗದ ಅಭ್ಯರ್ಥಿಗಳು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದಿರುವ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ಪ್ರಮಾಣ ಪತ್ರ, ಇದು ಯಾರು ಅಪ್ಲಿಕೇಶನ್ ಹಾಕುವಾಗ ಅಪಿಯರಿಂಗ್ ಅಂತ ಕೊಟ್ಟಿರ್ತಾರಲ್ವಾ, ಅಂದ್ರೆ ಇನ್ನೂ ಓದ್ತಾ ಇದ್ದೀನಿ ಅಂತ ಕೊಟ್ಟಿರ್ತಾರಲ್ವಾ, ಸೊ ಅಂತಹ ಅಭ್ಯರ್ಥಿಗಳು ನಿಮ್ಮ ಅವರಾಗಿರ್ಬೋದು, ಜೊತೆಗೆ ಈ ಒಂದು ಆಲ್ರೆಡಿ ಪಾಸ್ಡ್ ಅಂತ ಕೊಟ್ಟಿರ್ತಾರಲ್ವಾ ಅಂತ ಎಲ್ಲರೂ ನೋಡಿ ಸರ್, ಎಲ್ಲ ಅಭ್ಯರ್ಥಿಗಳಿಗೆ ಇದು ಸರಿನಾ? ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ ನೀವು PG ಪಾಸ್ ಆಗಿದ್ದೀರಾ ಅಂತ ಹೇಳಿ. ಹಾಗೇನೆ ಈ ಒಂದು ಪರೀಕ್ಷಾ ಪ್ರಮಾಣ ಪತ್ರ, ರಿಸಲ್ಟ್ ಶೀಟ್ ಇದೇನು ಸರ್ ಇದು? ಏನು KSET KEAದವ್ರು ಏನ್ ಕಂಡಕ್ಟ್ ಮಾಡ್ತಾರೆ, ರಿಸಲ್ಟ್ ಅನ್ನ ಬಿಡ್ತಾರೆ ಫೈನಲಿ, ಸೊ ಅದರ ಒಂದು ಪ್ರಿಂಟ್ ತಗೊಂಡು ಅಟೆಸ್ಟೇಷನ್ ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ, KEAಗೆ ಕಳಿಸ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಸ್ನಾತಕೋತ್ತರ ಪದವಿಗಳ ಅಂಕಪಟ್ಟಿಯನ್ನ, PGದು ಹಾಗೆ UGದು ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ಜೆರಾಕ್ಸ್ ಕಾಪಿ ಅಟೆಸ್ಟೇಷನ್ ಮಾಡಿ ನೀವು ಒಂದ್ ವೇಳೆ ಕ್ವಾಲಿಫೈ ಆಯ್ತು ಅಂತಂದ್ರೆ ಇವೆಲ್ಲವನ್ನ ಕಳಿಸ್ಬೇಕಾಗತ್ತೆ. ಗೆಜೆಟೆಡ್ ಅಧಿಕಾರಿಯಿಂದ ಸೈನ್ ಮಾಡಿಸಿ. ಯಾವ ಅಡ್ರೆಸ್ಗೆ? KEA ನಿರ್ದೇಶಕರು, KEA ಸಂಪಿಗೆ ರೋಡ್, ಬೆಂಗಳೂರು, 18th ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು, ಆ ಒಂದು ಅಡ್ರೆಸ್ಗೆ. ಇದು ಯಾವಾಗ? ನೀವು ಒಂದು ವೇಳೆ ರಿಸಲ್ಟ್ ಕ್ವಾಲಿಫೈ ಆಯ್ತು ಅಂದ್ರೆ ಮಾತ್ರ, KSET ನೀವು ಕ್ವಾಲಿಫೈ ಆದ್ರೆ ಮಾತ್ರ ಇದನ್ನ ಸಲ್ಲಿಸಬೇಕಾಗತ್ತೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತೇವೆ. ಓಕೆ ಸರ್, ಅರ್ಜಿಯನ್ನ ಹಾಕಿ KEAಗೆ ಏನಾದ್ರು ಕಳಿಸ್ಬೇಕಾ? ಯಾವುದೇ ರೀತಿ ಕಳಿಸುವ ಅವಶ್ಯಕತೆ ಇಲ್ಲ. ಆರಾಮಾಗಿ ಅರ್ಜಿಯನ್ನ ಹಾಕಿ ರಿಸಿಪ್ಟ್ ನಿಮ್ಮ ಹತ್ರ ಇಟ್ಕೊಂಡು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡು ಎಕ್ಸಾಮ್ಗೆ ಓದ್ಕೊಳ್ಳಿ. ಹಾಗೆ ನಿರಂತರವಾಗಿ ನಿಮಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ KSET ಪೇಪರ್ 1 ಬಗ್ಗೆ. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬರೋಣ, ಕೆಲವೊಂದು ಡೌಟ್ಗಳು ಕೇಳಿದ್ರು ಅಭ್ಯರ್ಥಿಗಳು. ಸರ್, ನಮ್ದು ಸಿಗ್ನ್ ಆಗಿಲ್ಲ ಆಯ್ತಾ, ಸಿಗ್ನೇಚರ್ ಲಾಸ್ಟ್ ಟೈಮ್ ಅರ್ಜಿಯನ್ನ ಹಾಕಿದ್ವಿ, ಸಿಗ್ನೇಚರ್ ಆಗಿಲ್ಲ ಸರ್, ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಿ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು KEA ಮೇಡಮ್ ಅವ್ರು ಏನಿದ್ದಾರೆ, ಹೆಡ್ ಅವರು ರಮ್ಯಾ ಮೇಡಮ್ ಅವ್ರು ಏನಿದ್ದಾರೆ. ಸೊ ಯಾರ್ಯಾರ್ದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿದೆ OTP ಮೂಲಕ, ಸೊ ನೀಡ್ ನಾಟ್ ಟು ವರಿ ಅಂತ ಅವ್ರು ಹೇಳಿದ್ದಾರೆ. ಸೊ ಫೀಸ್ ಪೇಮೆಂಟ್ ಮಾಡಿ ಸಿಗ್ನೇಚರ್ ಅಂತ ಹೇಳಿ ಅಲ್ಲೇನು ಬಂದಿಲ್ಲ. ಸೊ ಅಂತಹ ಅಭ್ಯರ್ಥಿಗಳ ಗಮನಕ್ಕೆ, ಯಾರ್ಯಾರ್ದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿದೆ, ಸೊ ಯಾವುದೇ ರೀತಿ ನೀವು ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ತುಂಬಾ ಜನ ಅಭ್ಯರ್ಥಿಗಳದ್ದು ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತಾನೆ ಬಂದಿದೆ. ನೋಡೋಣ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ಬಟ್ ಯಾವುದೇ ರೀತಿ ವರಿ ಆಗುವ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಅಪ್ಲಿಕೇಶನ್ ತುಂಬಿದ್ದೀರಾ, ಫೀಸ್ ಪೇಮೆಂಟ್ ಮಾಡಿದ್ದೀರಾ, ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿದೆ. ಸೊ ನೀಡ್ ನಾಟ್ ಟು ವರಿ. ನೆಕ್ಸ್ಟ್, ಸರ್ ಲಾಸ್ಟ್ ಸೆಮ್ ರಿಸಲ್ಟ್ ಬಂದಿಲ್ಲ, ಅಪ್ಲೈ ಮಾಡಬಹುದಾ? 100% ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೇವೆ, ನೋಡ್ಕೊಳ್ಳಿ ಇನ್ನೊಮ್ಮೆ ವಿಡಿಯೋವನ್ನ ಪ್ಲೇ ಮಾಡಿಕೊಂಡು. ಹಾಗೆ ನೆಕ್ಸ್ಟ್, ಸರ್ ಸೆಂಟರ್ ಚೇಂಜ್ ಮಾಡಬಹುದಾ ಅಂತೇಳಿ ಕೇಳಿದ್ರು ಕೆಲವು ಅಭ್ಯರ್ಥಿಗಳು. ಸರ್ ಸೆಂಟರ್ ಬೆಂಗಳೂರು ದೂರ ಆಗುತ್ತೆ, ನಿಯರ್ ಬೈ ಕೊಟ್ಕೋಬಹುದಾ? ನೋಡಿ, ಈ ರೀತಿ ಎಡಿಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ, ಸರಿನಾ? ಸೆಂಟರ್ಸ್ ಗಳ ಬಗ್ಗೆ ಅವರು ಬಹಳ ಸೀರಿಯಸ್ ಆಗಿದ್ದಾರೆ. ಸಿನ್ಸ್ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಸೊ ಅದನ್ನ ತಪ್ಪಿಸೋದಕ್ಕೆ ಅವರು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್, ಎಡಿಟ್ ಮಾಡಬಹುದಾ ಸರ್? ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿದ್ವಿ. ನೋಡಿ, ಎಡಿಟಿಂಗ್ ಗೆ ಅವಕಾಶವನ್ನು ಕೊಟ್ಟಿಲ್ಲ. ಬಟ್ ಎಲ್ಲರೂ ಒಂದ್ ವೇಳೆ ರಿಕ್ವೆಸ್ಟ್ ಮಾಡಿದ್ದಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಅವ್ರೇನ್ ಕೊಡಬಹುದು, ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡಬಹುದು. ಸೊ ಎಡಿಟ್ ಮಾಡ್ಕೊಳ್ಳಿ. ಅವಾಗ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಪರೀಕ್ಷೆಗೆ? ಆಲ್ರೆಡಿ ಹೇಳಿದ್ದೇವೆ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆರಾಮಾಗಿ ಆನ್ಸರ್ನ ಮಾಡಿ. ಎಷ್ಟು ಪೇಪರ್ಗಳು ಇರ್ತವೆ? 2 ಪೇಪರ್ಗಳು ಇರ್ತವೆ. ಮೊದಲನೇದು ಜನರಲ್ ಪೇಪರ್, ಇನ್ನೊಂದು ನಿಮ್ ಸಬ್ಜೆಕ್ಟ್ ಪೇಪರ್. ಹಾಗೇನೆ ಅಂಗವಿಕಲ ಅಭ್ಯರ್ಥಿಗಳು, PWD ಅಭ್ಯರ್ಥಿಗಳು ಏನಿದ್ದೀರಾ, ಇವತ್ತು ಒಂದು ಅಪ್ಡೇಟ್ ನ ಮಾಡಿದ್ದಾರೆ ನೋಡಿ. ಟೋಟಲಿ 1000 ಜನ ವಿಕಲಚೇತನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದಾರಂತೆ. ಕೇವಲ 9 ಜನ ಮಾತ್ರ ಸ್ಕ್ರೈಬ್ಗೆ ಅವಕಾಶವನ್ನು ಕೋರಿದ್ದಾರೆ. ಸ್ಕ್ರೈಬ್ ಅಂದ್ರೆ ಹೆಲ್ಪರ್ಗೆ ಅವಕಾಶವನ್ನು ಕೋರಿದ್ದಾರೆ, ಲಿಪಿಕಾರರ ಅವಕಾಶ, ಒಂದು ಸಹಾಯವನ್ನ. ಸೊ KEA ಏನ್ ಮಾಡುತ್ತಂತೆ, 22 ಡಿಸೆಂಬರ್ನವರೆಗೆ ಸಂಜೆ 5 ಗಂಟೆವರೆಗೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ನಿಮಗೆ ಒಂದ್ ವೇಳೆ ಹೆಲ್ಪ್ ಬೇಕು ಅಂದ್ರೆ ನೋಡಿ, ಇದು KSET 2023 ಸ್ಕ್ರೈಬ್ ಪ್ರಕಟಣೆ ಅಂತೇನಿದೆ, ಇದ್ರ ಕೆಳಗಡೆ ಸ್ಕ್ರೈಬ್ ವಿವರಗಳ ಸಲ್ಲಿಕೆ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನ ತುಂಬಿ. ಯಾರ್ಯಾರು ಅಂಗವಿಕಲ ಅಭ್ಯರ್ಥಿಗಳಿದ್ದೀರಾ, ನಿಮ್ಗೆ ಸ್ಕ್ರೈಬ್ಗಳು ಬೇಕಿದ್ರೆ ಅದನ್ನ ತುಂಬಬೇಕಾಗತ್ತೆ. ಒಂದ್ ವೇಳೆ ತುಂಬಲಿಲ್ಲ ಅಂತಂದ್ರೆ ನಿಮ್ಮ ಯಾರು ಹೆಲ್ಪರ್ ಇರ್ತಾರೆ, ಸೊ ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಸೊ ಹಾಗಾಗಿ
ನೋಡಿ, ವಿಕಲಚೇತನ ಅಭ್ಯರ್ಥಿಗಳ ಜೊತೆಗೆ ಲಿಪಿಕಾರರು ಸಹ ಪ್ರವೇಶ ಪತ್ರದೊಂದಿಗೆ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ. ಸೊ ಆ ನಿಟ್ಟಿನಲ್ಲಿ ಕೆಸೆಟ್ 2023 ಪರೀಕ್ಷೆ ಬರೆಯುವ ವಿಕಲಚೇತನ ಅಭ್ಯರ್ಥಿಗಳು ಕೋರಿರುವ ಅಭ್ಯರ್ಥಿಗಳ ಲಿಪಿಕಾರರ ಸೇವೆಯನ್ನು ಬಯಸಿದ್ದಲ್ಲಿ ಅರ್ಜಿದಾರರ ಮಾಹಿತಿಯೊಂದಿಗೆ ಲಿಪಿಕಾರರ ಮಾಹಿತಿಯನ್ನ ನಿಮಗೆ ಇದೀಗ ಏನು ತೋರಿಸಿದ್ವಲ್ವಾ ಆ ಲಿಂಕ್ ನ ಮೂಲಕ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ದಟ್ ಅವಕಾಶವನ್ನು ಕೊಡ್ತಾರೆ. ಯಾವಾಗ್ನವರೆಗೆ? 22 ಡಿಸೆಂಬರ್ನವರೆಗೆ. ಓಕೆ, ನೋಡಿ, 1000 ಜನ ಅರ್ಜಿಯನ್ನು ಹಾಕಿದಾರಂತೆ, ಬಟ್ ಕೇವಲ 9 ಜನ ಅಭ್ಯರ್ಥಿಗಳು ಅಪ್ಡೇಟ್ ನ ಮಾಡಿದ್ದಾರೆ ಇದುವರೆಗೆ. ಸೊ ಹಾಗೆಯೇ ಅರ್ಜಿಯಲ್ಲಿ ಮೀಸಲಾತಿ ವಿಕಲಚೇತನ ಮೀಸಲಾತಿಯನ್ನು ಕೋರಿರುವ ಅಭ್ಯರ್ಥಿಗಳು ಪ್ರಾಧಿಕಾರದಲ್ಲಿರುವ ಆಲ್ರೆಡಿ ಹೇಳಿದ್ದೇವೆ, ಲಿಂಕ್ ಅನ್ನು ಬಳಸಿಕೊಂಡು ಲಿಪಿಕಾರರ ವಿವರಗಳನ್ನು ನೀವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ, ಒಂದ್ ವೇಳೆ ನಿಮಗೆ ಲಿಪಿಕಾರರ ಸೌಲಭ್ಯ ಬೇಕು ಅನ್ನೋದಾಗಿದ್ರೆ. ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇನ್ನೂ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.